ಡಾಕ್ಟರ್ ರೋಹಿಣಿ ಶಿವಾನಂದ್, ಅತಿಥಿ ಉಪನ್ಯಾಸಕಿ ಮನೋವಿಜ್ಞಾನ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ ಅವರು ಈಗಿನ ಪರಿಸ್ಥಿತಿಯಲ್ಲಿ ವಶೀಕರಣ ಮತ್ತು ಪವಾಡ, ಯಾಕೆಂದರೆ ಈ ಗುರುಪೀಠದ ಮೇಲೆ ವಶೀಕರಣ ಅಥವಾ ಇನ್ನೇನೇನೋ ಒಂದು ವ್ಯವಸ್ಥೆದ ಬಗ್ಗೆ ಮಾತುಗಳು ಕೇಳಿಬಂದಿದ್ದರಿಂದ ಅದರ ಬಗ್ಗೆ ಒಂದೆರಡು ಮಾತಾಡಲಿ ಅಂತ. ಎಲ್ಲರಿಗೂ ನನ್ನ ನಮಸ್ಕಾರ. ಇಂದು ವೈಜ್ಞಾನಿಕವಾಗಿ ನಾವು ಬಹಳ ಮುಂದುವರೆದಿದ್ದೇವೆ. ಮಂಗಳನ ಅಂಗಳದಲ್ಲಿ ಪಾದಾರ್ಪಣೆ ಮಾಡಿದ್ದೇವೆ. ಹಾಗೆ ಅಂತ ನಾವು ಮಂಗಳ ಗ್ರಹಕ್ಕೆ ಹೋಗಿದ್ದೇವೆ ಅಂತ ಹೇಳಿ ನಮ್ಮ ಮಠ ಮಂದಿರವನ್ನು ನಾವೇನು ಬಿಟ್ಟು ನಮ್ಮ ಮಠ ಮಂದಿರದಕ್ಕೆ ಏನು ಒಂದು ಬೆಲೆಯೇ ಇಲ್ಲ ಅಂತ ನಾವೆಂದಾದರೂ ಹೇಳಿದೀವಾ? ಇಲ್ಲ. ಯಾಕೆ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ ನಮಗೆ ಕೊಟ್ಟಂತ ಸಂಸ್ಕಾರ, ನಾವು ಮಠ ಮಂದಿರಗಳನ್ನು ನಂಬ್ತಾ ಇದ್ದೇವೆ. ವೈಜ್ಞಾನಿಕ ಸಂಶೋಧನೆಗಳು ವೈಜ್ಞಾನಿಕವಾಗಿ ಮುಂದುವರೆದೋದು ಒಂದು ಸಮಾಜದ ಆರ್ಥಿಕ, ಒಂದು ಸಮಾಜದ ಉನ್ನತಿಗೆ ಶ್ರಮಿಸುವಂತ ಒಂದು ಕಾರಣ ಇರ್ಬೋದು. ಆದರೆ ನಮ್ಮ ದೈನಂದಿನ ಜೀವನದಲ್ಲಿ ವಿಜ್ಞಾನವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ನಾವು ಭಾವಿಸೋದಕ್ಕಾಗೋದಿಲ್ಲ. ಅದು ಸಾಧ್ಯವೂ ಇಲ್ಲ. ಸಾಮಾನ್ಯ ಜನರಿಗೆ ವಿಜ್ಞಾನವೇ ಉತ್ತರ ಕೊಡುತ್ತೆ ಅಂತ ನಾವು ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ವೈಜ್ಞಾನಿಕ ಸಂಶೋಧನೆಯಿಂದ ಬೇಕಾದಷ್ಟು ನಮ್ಮ ಜೀವನ ಸುಗಮ ಆಗಿರ್ಬೋದು. ಅದೇ ರೀತಿ ವೈಜ್ಞಾನಿಕ ಸಂಶೋಧನೆಯಿಂದ ನಮ್ಮ ಜೀವನ ಜಟಿಲವೂ ಆಗಿದೆ. ಒಂದು ಉದಾಹರಣೆ ಹೇಳೋದಾದ್ರೆ, ಹಿಂದೆ ನಾವೆಲ್ಲ ಚಿಕ್ಕವರಿರ್ತಾ ಯಾರೋ ಒಬ್ಬ ವ್ಯಕ್ತಿ ಮನೆಯಿಂದ ಹೊರಗಡೆ ಹೋದ್ರೆ, ದೂರದ ಊರಿಗೆ ಪ್ರಯಾಣ ಮಾಡಿದ್ರೆ, ದೂರ ದೇಶಕ್ಕೆ ಪ್ರಯಾಣ ಮಾಡಿದ್ರೆ, ಆ ವ್ಯಕ್ತಿ ಸೇರೋ ಜಾಗಕ್ಕೆ ತಲುಪಿದ ಮೇಲೆ ಅವನು ಪತ್ರ ಬರೆದ್ರೋ ಫೋನ್ ಮಾಡಿದ್ರೋ ಅವನು ಸುರಕ್ಷಿತವಾಗಿ ತಲುಪಿದ ಅಂತ ನಾವು ತಿಳ್ಕೊಳ್ತಿದ್ವಿ. ಅಲ್ಲಿವರೆಗೆ ಆ ವ್ಯಕ್ತಿ ಹೋಗ್ತಾನೆ ಅಂತ ಅನ್ನೋದ್ರ ಬಗ್ಗೆ ನಮಗೆ ಯಾವ ಆತಂಕನೂ ಇರ್ತಿರ್ಲಿಲ್ಲ. ಅಥವಾ ದೇವರಲ್ಲಿ ನಾವು ಬೇಡ್ಕೊಳ್ತಾ ಇದ್ವಿ, ಸರಿಯಾಗಿ ಸುರಕ್ಷಿತವಾಗಿ ತಲುಪಲಪ್ಪ ಅಂತ. ಇವತ್ತು ನಮ್ಮ ಸಂಶೋಧನೆ, ಮೊಬೈಲ್ ಫೋನ್ ಇದೆ, ನಮಗೆ ಇಂಟರ್ನೆಟ್ ಇದೆ. ಆ ವ್ಯಕ್ತಿ ಇಲ್ಲಿಂದ ಹೋಗಿ ಅವನು ತಲುಪಬೇಕಾದಂಥ ಜಾಗ ತಲುಪೋಷ್ಟೊತ್ತಿಗೆ 10 ಬಾರಿ ಫೋನ್ ಮಾಡ್ತೀವಿ, 10 ಬಾರಿ ಮೆಸೇಜ್ ಕಳಿಸ್ತೀವಿ. ಒಂದು ವೇಳೆ ಅವನು ಆ ಮೆಸೇಜಿಗೋ ಅಥವಾ ಫೋನಿಗೋ ಉತ್ತರ ಕೊಡಲಿಲ್ಲ ಅಂದರೆ ನಮಗೆ ತಕ್ಷಣ ಆತಂಕ, ಏನಾಯ್ತೋ ಏನೋ, ಆ ವ್ಯಕ್ತಿ ತಲುಪಿದ್ನೋ ಇಲ್ವೋ ಅಂತಂದ್ರೆ ಆವಾಗ ನಾವು ವಿಜ್ಞಾನದ ಮೊರೆ ಹೋಗ್ತೀವೋ ಅಥವಾ ದೇವರ ಮೊರೆ ಹೋಗ್ತೀವೋ? ದೇವರೇ ನಮಗೆ ಅಲ್ಟಿಮೇಟ್ ಆಗಿ ನಾವು ದೇವರನ್ನ, ಅಯ್ಯಪ್ಪ ನನ್ನ ಗಂಡನೋ ನನ್ನ ಮಕ್ಕಳೋ ಯಾರೋ ಹೊರಟಿದ್ದಾರೆ, ಸುರಕ್ಷಿತವಾಗಿ ತಲುಪಲಿ ಅಂತ ನಾವು ಕೇಳ್ಕೊಳ್ತೀವಿ. ಹಾಗೆ ಇನ್ನು ನಮ್ಮ ಸಮಾಜದಲ್ಲಿ ಪ್ರತಿಯೊಂದು ವಿಷಯಕ್ಕೂ ನಾವು ವಿಜ್ಞಾನವನ್ನೇ ಆಧಾರವಾಗಿಟ್ಕೊಂಡು ಅಥವಾ ವಿಜ್ಞಾನವನ್ನೇ ನಾವು ಬಳಸ್ತೀವಿ ಅಂತಂದ್ರೆ ಅದಾಗೋದಿಲ್ಲ. ಮಠ ಮಂದಿರಗಳಲ್ಲಿ ನಾವು ನಂಬಿಕೆ ಇಡಲೇಬೇಕಾಗುತ್ತೆ. ದೇವರನ್ನ ಇದೆಯೋ ಇಲ್ಲವೋ ಅನ್ನೋದನ್ನ ನಾವು ಪ್ರಶ್ನೆ ಮಾಡಕ್ ಹೋಗೋದಿಲ್ಲ. ಅದು ನಮ್ಮ ಸಂಸ್ಕಾರ, ನಾವು ಅದನ್ನು ನಂಬಿದ್ದೇವೆ. ಅದೇ ರೀತಿ ಈಗ ನಮ್ಮ ದೈಹಿಕ ಕಾಯಿಲೆಗಳೇನಾದ್ರೂ ಬಂದ್ರೆ ಮೊದಲಿಗೆ ನಾವು ಮಠಕ್ಕೆ ಹೋಗ್ತೇವೋ, ದೇವ್ರ ಹತ್ರ ಹೋಗ್ತೇವೋ ಅಥವಾ ವೈದ್ಯರ ಹತ್ರ ಹೋಗ್ತೇವೋ? ನಮಗೇನಾದ್ರೂ ಕಾಯಿಲೆ ಬಂತು ಅಂದ್ರೆ ಫಸ್ಟ್ ವೈದ್ಯರ ಹತ್ರ ಹೋಗ್ತೇವೆ, ಬೇಕಾದಂತ ಔಷಧಿಗಳನ್ನ ತಗೊಳ್ತೇವೆ. ಔಷಧಿಗಳು ಯಾವುದೇ ರೀತಿಯ ಒಂದು ಪ್ರಭಾವವನ್ನು ಬೀರ್ಲಿಲ್ಲ, ನಮಗೆ ಏನು ಅದರಿಂದ ಪರಿಣಾಮ ಆಗ್ತಾ ಇಲ್ಲ ಅಂತ ಕಂಡಾಗ ಆವಾಗ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ, ಅಯ್ಯಪ್ಪ ಇಷ್ಟೆಲ್ಲ ಡಾಕ್ಟರ್ ನೋಡಾಯ್ತು, ಇಷ್ಟೆಲ್ಲ ಆಯ್ತು, ನನಗೆ ಬೇಗ ಕಾಯಿಲೆ ಹುಷಾರಾಗ್ಲಿ ಅಂತ. ಅದಕ್ಕೂ ಬಗ್ಲಿಲ್ಲ ಅಂತಂದ್ರೆ ಆವಾಗ ಸಾಧು ಸಂತರನ್ನ ಭೇಟಿ ಮಾಡ್ತೇವೆ. ಅದೇ ರೀತಿಯಾಗಿ ನಮಗೆ ಮಾನಸಿಕ ಕಾಯಿಲೆಗಳು, ಈಗ ಒಬ್ಬ ಮನೋವಿಜ್ಞಾನಿಯಾಗಿ ಮನಃಶಾಸ್ತ್ರದ ಹಿನ್ನೆಲೆ ಉಳ್ಳವಳಾಗಿ ನಾನು ಹೇಳೋದಾದ್ರೆ, ಹೇಗೆ ನಮಗೆ ವೈಜ್ಞಾನಿಕವಾಗಿ ನಮ್ಮ ಪ್ರಗತಿ ಆದಾಗೆ ನಮ್ಮಲ್ಲಿ ಮಾನಸಿಕ ಗೊಂದಲಗಳು ಜಾಸ್ತಿ ಆಗ್ತಾ ಇದೆ. ಕುಟುಂಬದ ಸದಸ್ಯರಲ್ಲಿ ಸಮಯದ ಅಭಾವವೋ ಅಥವಾ ತಂತ್ರಜ್ಞಾನದ ಅಪಾರ ಉಪಯೋಗವೋ ಗೊತ್ತಿಲ್ಲ, ಕುಟುಂಬದ ಸದಸ್ಯರಲ್ಲಿ ಒಬ್ಬರಿಗೆ ಸಂಭಾಷಣೆ ಕಡಿಮೆ ಆಗ್ತಾ ಇದೆ. ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ಗೃಹಿಣಿಗೆ, ಈಗ ಮನೆಯಿಂದ ಹೊರಗಡೆ ಹೋಗುವಂತ ಕೆಲಸ ಮಾಡುವಂತ ಗೃಹಿಣಿ ಆದ್ರೆ ಮನೆಯಲ್ಲಿ ಸ್ವಲ್ಪ ಹೊತ್ತಿರ್ತಾಳೆ, ಹೊರಗಡೆ ಹೋದಾಗ ಅವಳಿಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಬೇರೆ ಬೇರೆ ಮನೋರಂಜನೆಗಳು ಸಿಗ್ಬೋದು. ಮನೆಯಲ್ಲಿರ್ತಕ್ಕಂಥ ಒಬ್ಬ ಗೃಹಿಣಿಗೆ ತನ್ನ ಕಷ್ಟಗಳನ್ನ, ತನ್ನ ಮಾನಸಿಕ ಗೊಂದಲಗಳನ್ನ
ಹೇಳ್ಕೊಳ್ಳೋದಕ್ಕೆ ಕುಟುಂಬದ ಸದಸ್ಯರ ಅಗತ್ಯ ಇರುತ್ತೆ. ಇವತ್ತೇನಾಗಿದೆ ಅಂದರೆ ಕುಟುಂಬದ ಸದಸ್ಯರಿಗೆ ಯಾರಿಗೂ ಮನೆಯ ಗೃಹಿಣಿಯ ಒಂದು ಕಷ್ಟಗಳನ್ನು ಕೇಳೋದಷ್ಟು ಸಮಯ ಇಲ್ವೋ, ಅಥವಾ ಅಯ್ಯೋ ಅದನ್ನೆಲ್ಲ ನಿನ್ನ ಕತೆ ಯಾರು ಕೇಳ್ತಾ ಇರ್ತಾರೆ, ಟಿವಿ ನೋಡು, ಇಲ್ಲ ನೀನೆಲ್ಲಾದ್ರೂ ಬೇರೆ ಕಡೆಗೆ ಹೋಗೋ, ಸಿನಿಮಾಕ್ಕೆ ಹೋಗೋ, ಅಥವಾ ಲೇಡೀಸ್ ಕ್ಲಬ್ಬಿಗೆ ಹೋಗೋ ಅಂತ ಹೇಳೋ ಅಂತ ಗಂಡಸರು ಬೇಕಾದಷ್ಟು ಜನ ಇರ್ತಾರೆ. ಆದರೆ ನಮ್ಮ ಸಮಾಜದಲ್ಲಿ, ನಮ್ಮ ಸಂಸ್ಕಾರದಲ್ಲಿ, ನಮ್ಮ ಹೆಣ್ಣು ಮಕ್ಕಳಿಗೆ ಏನಾದರೂ ಈ ಥರದ ಸಮಸ್ಯೆ ಬಂದಾಗ ನಾವು ಕ್ಲಬ್ಬಿಗೋ ಮಾಲಿಗೋ ಹೋಗೋದಕ್ಕೆ ಆಗೋದಿಲ್ಲ. ನಮ್ಮ ಸಂಸ್ಕಾರ ಅದನ್ನು ಒಪ್ಪೋದಿಲ್ಲ. ಫೈನಲ್ ಆಗಿ ನಾವು ಎಲ್ಲಿಗೆ ಹೋಗ್ಬೇಕಾಗತ್ತೆ? ದೇವಸ್ಥಾನಕ್ಕೆ ಹೋಗ್ತೇವೆ, ಮಠಕ್ಕೆ ಹೋಗ್ತೇವೆ. ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡೋದು ಯಾರು? ಈಗ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅಂತ ಅನ್ನೋದನ್ನ ನಾವು ನಂಬಿರ್ತೀವಿ. ಇಲ್ಲಿ ಏನಾಗ್ತದೆ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು, ಅದರಲ್ಲೂ ಮಹಿಳೆಯರ ವ್ಯಕ್ತಿತ್ವದ ಸಹಜ ಗುಣವೋ ಅಥವಾ ಮಹಿಳೆಯರಿಗೆ ಈಗ ಸಂಕಟ ಬಂದಾಗ ವೆಂಕಟರಮಣ ಅಂತ ನೀವು ಅನ್ಕೊಳ್ತೀರೋ, ಏನಾಗುತ್ತೋ ಗೊತ್ತಿಲ್ಲ, ಅವರು ಯಾರನ್ನೋ ಒಬ್ಬರನ್ನ ನಂಬಲೇಬೇಕಾಗುತ್ತೆ. ಇಂಥ ನಂಬಿಕೆ ಯಾರ ಹತ್ರ ಇರುತ್ತೆ? ಇದು ಈಗ ನಾವು ಯಾವುದಾದ್ರೂ ಒಂದು ವಿಷಯ ಹೇಳಬೇಕಾದ್ರೆ ಅಲ್ಲಿ ಪವಾಡ ಆಗುತ್ತೆ ಅಂತ ನಾವು ಹೇಳ್ತೀವಿ. ಪವಾಡ ಆಗುತ್ತೋ ಇಲ್ವೋ ಸೈಂಟಿಫಿಕ್ ಆಗಿ ನೀವು ಕೇಳಿದ್ರೆ ಪವಾಡ ಆಗೋದಿಲ್ಲ ಅಂತಲೇ ಹೇಳ್ತೀರಾ. ಆದರೆ ನಾವು ಮನಃಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ ನಾವು ಅದನ್ನು ಪವಾಡ ಅಂತ ಹೇಳೋದಿಲ್ಲ, ಪರಿವರ್ತನೆ ಅಂತ ಹೇಳ್ತೀವಿ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮಲ್ಲಿ ಈಗ ದೈಹಿಕ ಕಾಯಿಲೆಗಳಿದೆ, ಮಾನಸಿಕ ಕಾಯಿಲೆಗಳಿದೆ. ದೈಹಿಕ ಕಾಯಿಲೆಯಿಂದ ಬರತಕ್ಕಂಥ ಮಾನಸಿಕ ಕಾಯಿಲೆಗಳು ಬೇರೆ, ಮನಸ್ಸಿನ ಗೊಂದಲಗಳಿಂದ ಬರ್ತಕ್ಕಂಥ ಮನೋದೈಹಿಕ ಕಾಯಿಲೆಗಳು ಬೇರೆ. ಈ ಮನೋದೈಹಿಕ ಕಾಯಿಲೆಗಳಿಗೆ ನೀವು ಯಾವುದೋ ವೈದ್ಯರ ಹತ್ರ ಹೋದರೆ ಹುಷಾರಾಗೋದಿಲ್ಲ. ಬಹಳಷ್ಟು ಬಾರಿ ಇಂತಹ ಒಂದು ಪರಿಸ್ಥಿತಿಗಳಾಗುತ್ತೆ. ಅವರಿಗೆ ಮಾನಸಿಕ ಗೊಂದಲ ಇದ್ದಾಗ ನೀವು ದೈಹಿಕವಾಗಿ ಯಾವುದೇ ಔಷಧಿ ಮಾತ್ರೆ ಏನು ತಗೊಂಡ್ರು ಅವರಿಗೆ ಆಮೇಲೆ ಯಾವ ಸ್ಕ್ಯಾನಿಂಗು, ಯಾವ ಎಕ್ಸ್ರೇ ಮಾಡಿದ್ರು ಅವರ ಕಾಯಿಲೆಗೆ ಕಾರಣ ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲಿ ಹೋಗ್ಬೇಕಾಗತ್ತೆ? ಅವರು ಯಾರು ಸೈಕಾಲಜಿಸ್ಟ್ ಹತ್ರ ಹೋಗ್ಬೇಕಾಗತ್ತೆ. ಆದರೆ ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಈಗ ಯಾರಾದರೂ ಒಬ್ಬರು ಸೈಕಾಲಜಿಸ್ಟ್ ಹತ್ರ ಹೋಗ್ತಾರೆ ಅಂತಂದ್ರೆ ಅವರನ್ನ ನಾವು ಹೇಗೆ ನೋಡ್ತೀವಿ? ಅದು ಸಾಧ್ಯನಾ? ಸೈಕಾಲಜಿಸ್ಟ್ ಹತ್ರ ಹೋಗೋದಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲೆಲ್ಲ ನಮ್ಮ ನೆರವಿಗೆ ಬರೋದು ಮಠಗಳು, ಮಂದಿರಗಳು ಅಥವಾ ಸಾಧು ಸಂತರು. ನಾ ಎಷ್ಟೋ ಬಾರಿ ನನ್ನ ಹತ್ರ ಕೆಲವು ಸರಿ ಆಪ್ತ ಸಲಹೆಗೆ ಬಂದಿರ್ತಾರೆ. ನನಗೆ ತಡೆಯಲಾರದ ಹೊಟ್ಟೆ ನೋವು, ತಡೆಯಲಾರದ ತಲೆನೋವು, ಬೇಕಾದಷ್ಟು ಔಷಧಿ ಮಾಡಿದೆ, ನನಗೆ ಇದ್ದಕ್ಕಿದ್ದಂಗೆ ಆತಂಕ ಆಗತ್ತೆ. ಏನು ನಿರಾಕಾರಣ, ಏನು ಕಾರಣವೇ ಇಲ್ಲ, ನನಗೆ ಆತಂಕ ಆಗತ್ತೆ ಅಂತ ಕೆಲವರು ಮಹಿಳೆಯರು ಅಥವಾ ಕೆಲವರು ಹೇಳಿದ್ದಿದೆ. ಅವರಿಗೆಲ್ಲ ಒಂದೇ ಒಂದು ನಾನು ಹೇಳೋದಂತಂದ್ರೆ, ಧ್ಯಾನ ಮಾಡಿ, ಲಲಿತಾ ಸಹಸ್ರನಾಮ ಓದಿ, ವಿಷ್ಣು ಸಹಸ್ರನಾಮ ಓದಿ. ಇದು ನನ್ನ ಅನ್ವೇಷಣೆ ಅಲ್ಲ, ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಹೇಳಿದ್ದು ಇದನ್ನೇ. ಇವತ್ತು ವಿಜ್ಞಾನ ಕೂಡ ಅದನ್ನ ಪ್ರೂವ್ ಮಾಡಿದೆ. ಧ್ಯಾನದಿಂದ ಅಥವಾ ಈ ತರದ ಒಂದು ಶ್ಲೋಕ ಓದೋದ್ರಿಂದ ಮಾನಸಿಕ ನೆಮ್ಮದಿ ಸಿಗುತ್ತೆ ಅನ್ನೋದನ್ನ ಎಲ್ರಿಗೂ ಅದು ಗೊತ್ತಿದೆ, ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ. ಹೀಗಿರುವಾಗ ಪವಾಡ ಆಗತ್ತೆ. ಈಗ ಕೆಲವು ಮಠ ಮಂದಿರಗಳಲ್ಲಿ ಅವರ ಉಪನ್ಯಾಸ, ಅವರ ಪ್ರವಚನ ಎಲ್ಲ ಮುಗಿದ ಮೇಲೆ ಆನಂದ ನರ್ತನಗಳು ನಡೆಯುತ್ತೆ. ನನಗೆ ಒಬ್ರು ಮಹಿಳೆ ಬಂದಿದ್ರು, ನನಗೆ ಕಾಲು ನಡೆಯೋದಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಎಷ್ಟು ಕಷ್ಟ ಅಂದ್ರೆ ಒಂದು ಹೆಜ್ಜೆ ಇಡೋಕ್ಕೂ ಆಗಲ್ಲ ನನಗೆ ಅಂತ ಹೇಳ್ತಾ ಇದ್ರು. ಮಾರನೇ ದಿವಸ ರಾಮಕಥೆಯ ಆನಂದ ನರ್ತನದಲ್ಲಿ ಎಲ್ರಿಗಿಂತ ಜೋರಾಗಿ ಕುಣಿತಾ ಇದ್ದಿದ್ದು ಅದೇ ಮಹಿಳೆ. ಅಂದ್ರೆ ಇವ್ರು ನಾಟಕ ಮಾಡಿದ್ರಾ? ಇಲ್ಲ. ಇದಕ್ಕೆ ವೈಜ್ಞಾನಿಕ ಒಂದು ಕಾರಣ ಇದೆ. ಇದು ಒಂದು ಮನೋದೈಹಿಕ ಕಾಯಿಲೆ ಇದ್ದಿರಬಹುದು. ಮಾನಸಿಕ ಶಾಂತಿ ಸಿಕ್ಕಾಗ, ಮನಸ್ಸಿಗೆ ಗೊಂದಲಗಳು ಬಗೆಹರಿದಾಗ ತಾನೇ ತಾನಾಗಿ ದೈಹಿಕ ಕಾಯಿಲೆಗಳು ಗುಣ ಆಗುವಂತ ಒಂದು ಸಾಧ್ಯತೆಗಳು ಬೇಕಾದಷ್ಟು ಬಾರಿ ಇದೆ. ಇದು ತಮ್ಮಲ್ಲಿ ಅನೇಕರಿಗೆ ಅನುಭವ ಆಗಿರ್ಬೋದು. ನಿಮಗೆ ಎಷ್ಟೋ ಸತಿ ಮನೆಯಲ್ಲಿ ಏನೋ ಸಿಕ್ಕಾಪಟ್ಟೆ ಜಗಳ ಮಾಡಿರ್ತೀರಾ, ಮನೆಯಲ್ಲಿ ಮಕ್ಕಳ ಜೊತೆ ಜಗಳ ಮಾಡಿರ್ಬೋದು, ಗಂಡನ ಜೊತೆ ಹೆಂಡತಿ ಜೊತೆ ಜಗಳ ಆದ ಕೂಡಲೇ ಆಫೀಸಿಗೆ ಹೋದ್ರೆ ತಲೆನೋವು ಬಂದಿರ್ಬೋದು. ತಲೆನೋವಿಗೆ ಮಾತ್ರೆ ತಗೊಂಡ್ರೆ ಖಂಡಿತ ನಿಮಗೆ ತಲೆನೋವು ಗುಣ ಆಗೋದಿಲ್ಲ. ಯಾರ ಹತ್ರ ಜಗಳ ಮಾಡಿದ್ದೀರೋ ಅವ್ರ ಹತ್ರ ಯಾತಕ್ಕೆ ಜಗಳ ಆಯ್ತು, ಅವರಲ್ಲಿ ನಿಮ್ಮಲ್ಲಿ ಒಂದು ಸಂಧಾನ, ಸಂವಹನ, ಸಂಭಾಷಣೆ ಆದ್ರೆ ತಲೆನೋವು ತಾನೇ ಹುಷಾರಾಗುತ್ತೆ.
ಅದೇ ರೀತಿ ಈ ತರ ಮಹಿಳೆಯರಿಗೆ ಪ್ರತಿಯೊಂದು ಸಮಸ್ಯೆ ಬಂದಾಗ, ಯಾರು ಮನೆಯಲ್ಲಿ ಗೊಂದಲಗಳು ಬಂದಾಗ ಬಹಳ ಸುಲಭವಾಗಿ ಸಿಕ್ಕುವಂಥದ್ದು. ಆಮೇಲೆ ಮಠ ಮಂದಿರಗಳಿಗೆ ಹೋದ್ರೆ ನಮ್ಮ ಸಮಾಜದಲ್ಲಿ ಆ ಮಹಿಳೆಯ ಗೌರವ ಜಾಸ್ತಿ ಆಗುತ್ತೆ. ನೀವು ಸೈಕಾಲಜಿಸ್ಟ್ ಹತ್ರ ಹೋದ್ರೆ ಅವಳಿಗೇನೋ ತಲೆ ಕೆಟ್ಟಿದೆ, ಅವಾಗ ಸೈಕಾಲಜಿಸ್ಟ್ ಹತ್ರ ಹೋಗ್ತಾ ಇರ್ತಾಳೆ ಅಂತ ನಾವೇ ಹೇಳ್ತೀವಿ. ಮಠ ಮಂದಿರಗಳಿಗೆ ಹೋದ್ರೆ ಅವಳ ಘನತೆ ಜಾಸ್ತಿ ಆಗುತ್ತೆ. ಅದು ನಮ್ಮ ಮಹಿಳೆಯರು ಕಂಡುಕೊಂಡಂತ ಒಂದು ಜಾಗ. ಅಂದ್ರೆ ಒಂದು ಮಾನಸಿಕ ನೆಮ್ಮದಿ ಸಿಕ್ಕುತ್ತೆ, ನಮಗೆ ಸಾಂತ್ವನ ಸಿಕ್ಕತ್ತೆ, ನಮ್ಮ ಕುಟುಂಬದ ಶ್ರೇಯಸ್ಸಿಗೆ ನಾವು ಇಲ್ಲಿ ಪ್ರಾರ್ಥನೆ ಮಾಡಬಹುದು ಅಂತ. ಅದೇ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅಥವಾ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅದು ಹೇಗೆ ಇವರ ಮಾನಸಿಕ ಸಾಂತ್ವನ ಕೊಡೋದ್ರಲ್ಲಿ ಪಾತ್ರ ವಹಿಸಬೇಕು, ಆ ಮಾನಸಿಕ ಸಾಂತ್ವನ ಸಿಗೋದಷ್ಟೇನೋ ಅಥವಾ ಇನ್ನೇನಾದರೂ ಉಪಯೋಗ ದುರುಪಯೋಗಗಳಾಗತ್ತೋ ಅನ್ನೋದು ನಮ್ಮ ಪ್ರಶ್ನೆ ಇದೆ. ಈ ವಶೀಕರಣ ಅಥವಾ ಸಂಮೋಹನ, ಹಿಪ್ನೋಟಿಸಮ್ ಅಂತ ನೀವೆಲ್ಲ ಕೇಳಿದ್ದೀರಾ. ಇದು ವಿಜ್ಞಾನ, ಇದು ಮೂಢನಂಬಿಕೆ ಅಲ್ಲ, ಇದು ಹಾಗೆ ಆಗುತ್ತೆ. ಈಗ ಉದಾಹರಣೆ ಕೊಡಬೇಕು ಅಂತಂದ್ರೆ, ನಮ್ಮ ಜಾಹೀರಾತುಗಳಲ್ಲಿ ಎಲ್ಲ ನಾವು ರೂಪದರ್ಶಿಗಳನ್ನ ಯಾತಕ್ಕೆ ಬಳಸ್ತೇವೆ, ಅಥವಾ ಸಮಾಜದ ಒಂದು ಗಣ್ಯ ವ್ಯಕ್ತಿಯನ್ನು ಅಥವಾ ಒಂದು ಸಿನಿಮಾ ನಟರನ್ನ ಯಾತಕ್ಕೆ ಬಳಸ್ತೇವೆ ನಾವು? ನಾನು ಹೋಗಿ ಅಯ್ಯೋ ಶಾಂಪೂ ಇದು ಚೆನ್ನಾಗಿದೆ ಇದನ್ನೇ ಹಾಕೊಳ್ಳಿ ಅಂತಂದ್ರೆ ಜನ ಕೇಳ್ತಾರಾ? ಕೇಳೋದಿಲ್ಲ. ಐಶ್ವರ್ಯ ರೈ ಅಥವಾ ಕರೀನಾ ಕಪೂರ್ ಹೇಳಿದ್ರೆ ಕೇಳ್ತಾರೆ. ಅದೇ ರೀತಿ ಬೇರೆ ಬೇರೆ ವಿಚಾರಗಳನ್ನ ಯಾರು ಹೇಳಬೇಕೋ ಅವ್ರು ಹೇಳಿದ್ರೆ ಕೇಳೋದಕ್ಕೆ ಸಾಧ್ಯತೆಗಳಿದೆ. ಇದು ಒಂದು ರೀತಿಯ ವಶೀಕರಣ. ಅದೇ ರೀತಿ ನಾವು ಸಮಾಜದ ನಮ್ಮ ಧರ್ಮಗುರುಗಳು ಅನ್ನೋರಿಗೆ ನಮ್ಮ ಸಮಾಜದಲ್ಲಿ ಒಂದು ಅತ್ಯಂತ ದೊಡ್ಡ ಮಹತ್ವದ ಸ್ಥಾನ ಇದೆ. ಗುರುಪೀಠದಿಂದ ಗುರುವಾಣಿ ಏನೇ ಹೇಳಿದ್ರು ಅದನ್ನ ನಾವು ಸತ್ಯವೋ ಸುಳ್ಳೋ ಅಂತ ನಾವು ಯೋಚನೆ ಮಾಡೋದಿಲ್ಲ. ಅಲ್ಲಿಂದ ಏನು ಬಂದ್ರೂ ಅದನ್ನ ಸ್ವೀಕರಿಸುವಂತ ಸಂಸ್ಕಾರ ನಮ್ದು. ಹಾಗಿರುವಷ್ಟೊತ್ತಿಗೆ ಅಲ್ಲಿ ಅವ್ರು ಏನು ಹೇಳಿದ್ರು ಅದು ಸರಿ. ಒಂದು ನನ್ನಲ್ಲಿ ಈಗ ಸಾಮಾನ್ಯವಾಗಿ ವಶೀಕರಣಕ್ಕೆ ಒಳಗಾಗುವಂತವರ ಲಕ್ಷಣಗಳು ಹೇಗಿರುತ್ತೆ ಅಂತಂದ್ರೆ, ಅವರಲ್ಲಿ ಏನಾದರೂ ಮಾನಸಿಕ ಗೊಂದಲಗಳಿರ್ಬೋದು, ಅಥವಾ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಹೋಗಿರ್ಬೋದು. ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಹೋಗ್ಬೇಕು ಅಂತಂದ್ರೆ ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೊಳ್ಳಲಿಕ್ಕೆ ಅಸಮರ್ಥರಾದಾಗ ನಾವು ಇನ್ನೊಬ್ಬರ ಮೊರೆ ಹೋಗ್ತೇವೆ. ನಮ್ಮ ಸಮಸ್ಯೆಗೆ ನಮಗೆ ಪರಿಹಾರ ಸಿಕ್ಕಿದ್ರೆ ನಾವ್ಯಾಕೆ ಇನ್ನೊಬ್ಬರ ಮೊರೆ ಹೋಗ್ತೇವೆ? ಇನ್ನೊಬ್ಬರ ಮೊರೆ ಹೋದೇವೆ ಅಂತಂದ್ರೆ ಅಲ್ಲಿ ಆ ವ್ಯಕ್ತಿ ಕೂತವನು ಅವರ ಸಮಸ್ಯೆ ಬಗೆಹರಿಸಬೇಕು. ಇದು ಈ ಒಂದು ಸಂದರ್ಭದಲ್ಲಿ ಒಂದು ವ್ಯಕ್ತಿ ಮತ್ತೊಂದು ವ್ಯಕ್ತಿಯ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಒಬ್ಬರೇ ಇರ್ಬೋದು ಅಥವಾ ಹಲವಾರು ಜನಗಳಿರ್ಬೋದು. ಈಗ ಒಬ್ಬರಿಗೆ ಆಗ್ಬೇಕು ಅಂತಿಲ್ಲ, ಇಡೀ ಸಮಾಜಕ್ಕೆ ವಶೀಕರಣ ಆಗಿದೆ. ಇಡೀ ಸಮಾಜವೇ ನೀವೇ ನಾವೇ ಅಂತ ಹೇಳೋ ಅಷ್ಟು ನೀವ್ ಹೇಳಿದ್ದೆಲ್ಲ ಸತ್ಯ, ನಾವು ನಂಬ್ತೇವೆ ಅಂತ ಹೇಳಿ ಸಮಾಜನೇ ಇದು ಸಮೂಹ ಸನ್ನಿ ಆಗೋದಕ್ಕೆ ಸಾಧ್ಯತೆ ಇದೆ. ಬೇಕಾದಷ್ಟು ಬಾರಿ ನೀವು ಪೇಪರ್ಗಳಲ್ಲಿ ಓದಿರ್ಬೋದು, ಮಾಧ್ಯಮಗಳಲ್ಲಿ ಓದಿರ್ಬೋದು. ಒಂದ್ಸರ್ತಿ ಗಣೇಶ ಹಾಲು ಕುಡಿಯತ್ತೆ ಅಂತ ಇಡೀ ದೇಶದ ಜನ ಎಲ್ಲ ಹಾಲು ತಗೊಂಡೋಗಿ ಸುರಿದ್ರು. ಅಲ್ಲಿ ಗಣೇಶ ಹಾಲು ಕುಡಿತೋ ಬಿಡ್ತೋ ಅದನ್ನ ವಿಜ್ಞಾನ ಪ್ರಶ್ನೆ ಮಾಡಲೇ ಇಲ್ಲ. ಆಮೇಲೆ ಯಾರೋ ಒಬ್ಬ ವ್ಯಕ್ತಿ ಇದು ವೈಜ್ಞಾನಿಕವಾಗಿ ನಡೆಯುವಂತ ಘಟನೆ, ಇದಕ್ಕೆ ಪವಾಡ ಅಲ್ಲ, ಏನೂ ಅಲ್ಲ ಅಂತ ಹೇಳಿದ್ಮೇಲೆ ಜನರು ಸುಮ್ಮನಾದ್ರು. ಇದೇ ರೀತಿ ಬೇಕಾದಷ್ಟು, ಇದು ಬರೀ ದೇಶದಲ್ಲ ಪ್ರಪಂಚದ ಎಲ್ಲಾ ಕಡೆಯಲ್ಲೂ ಈ ತರ ಆಗ್ತದೆ. ಆಮೇಲೆ ಈ ಸಂಮೋಹನ ಅಥವಾ ವಶೀಕರಣ ಅನ್ನೋದು ಒಳ್ಳೆ ರೀತಿಯಲ್ಲಿ, ಈಗ ನಾವು ಮನೋವಿಜ್ಞಾನಿಗಳು ಮನೋದೈಹಿಕ ಕಾಯಿಲೆಗಳನ್ನ ಗುಣಪಡಿಸೋದಕ್ಕೆ ಈ ಸಂಮೋಹನ ತಂತ್ರಗಳನ್ನ ಉಪಯೋಗಿಸ್ತೇವೆ. ಅದರಿಂದ ಅವರಿಗೆ ಗುಣ ಆಗ್ತಿದೆ. ಅಂದ್ರೆ ಒಂದು ಸಮಾಜ ಉನ್ನತಿಯಲ್ಲಿ ಇರಬೇಕು, ಒಂದು ಸಮಾಜದ ಏಳಿಗೆ ಆಗಬೇಕು ಅಂತಂದ್ರೆ ವಶೀಕರಣ ಆದ್ರೆ ಏನು ತೊಂದರೆ ಇಲ್ಲ. ಹಾಗಾಗಿ ನಾವು ಎಲ್ಲ ಇಷ್ಟು ದಿನ ಯಾವುದೇ ರೀತಿ ವಶೀಕರಣ ಆಗಿದ್ರು ಅದನ್ನ ಪ್ರಶ್ನೆ ಮಾಡಲಿಲ್ಲ. ನಮ್ಮ ಸಮಾಜ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ, ಹೋಗ್ಲಿ, ನಮ್ಮ ಸಮಾಜ ಜನರೆಲ್ಲ ಒಗ್ಗೂಡಿದ್ದಾರೆ, ನಮ್ಮ ಸಮಾಜದಲ್ಲಿ ಒಂದು ಜನರ ಬಲ ಇದೆ ಅಂತ ನಾವು ತೋರಿಸ್ತಾ ಇದ್ದೇವೆ. ಅದಲ್ಲದೆ ನಮ್ಮ ಸಮಾಜದ
ಜನರ ಮನಸ್ಥಿತಿಗಳನ್ನು ಅರಿಯುವಂತ ಒಂದು ಕಾರ್ಯಕ್ರಮ ನಡೀತಾ ಇದೆ, ಭಕ್ತಿ ಭಾವನೆಗಳು ನಡೀತಾ ಇದೆ, ದೇವ್ರ ಪೂಜೆ ಆಗ್ತಾ ಇದೆ, ಪ್ರಾರ್ಥನೆಗಳಾಗ್ತಾ ಇದೆ, ಆಗ್ಲಿ ಬಿಡಿ ಅದಕ್ಕೇನಂತೆ ಅಂತ ನಾವ್ಯಾರು ಪ್ರಶ್ನೆ ಕೇಳಲಿಲ್ಲ. ಆದ್ರೆ ಆ ವಶೀಕರಣ ಬರೀ ಸಮಾಜದ ಉನ್ನತಿಗೆ ಆಗ್ಲಿಲ್ಲ. ಸಮಾಜದ ವಶೀಕರಣ ಮಾಡಿದ್ದು ನೀವೇನು ಹೇಳಿದ್ರು ಕೇಳಬೇಕು ನಾವು ಅನ್ನೋ ಮಟ್ಟಕ್ಕೆ ವಶೀಕರಣ ಇಳಿದಾಗ ನಾವು ಪ್ರಶ್ನೆ ಮಾಡುವಂತ ಸಂದರ್ಭ ಬಂತು. ಈ ವ್ಯಕ್ತಿಗೆ ಈಗ ವಶೀಕರಣ ಆಯ್ತೋ ಬಿಡ್ತೋ ಅನ್ನೋದನ್ನ ನಾವು ನಿರ್ಧರಿಸೋದಕ್ಕೆ ಈಗಾಗಲೇ ನ್ಯಾಯಾಲಯದಲ್ಲಿ ಜನ ಕೂತಿದ್ದಾರೆ, ನಿರ್ಧರಿಸ್ತಾರೆ ಅದನ್ನ. ಆದ್ರೆ ವಶೀಕರಣ ಆಗೋ ಸಂದರ್ಭಗಳು ಇದೆಯೋ ಇಲ್ವೋ, ವಶೀಕರಣವೇ ಇಲ್ವೇ? ಈ ವೈಜ್ಞಾನಿಕ ಯುಗದಲ್ಲೂ ಆಣೆ ಪ್ರಮಾಣಗಳನ್ನ ನಂಬ್ತಾರ ಜನ ಅಂತ ನನ್ನ ಹತ್ರ ಬಹಳ ಜನ ಪ್ರಶ್ನೆಗಳನ್ನು ಕೇಳಿದ್ರು. ನಾನು ಅವ್ರಿಗೆ ತಿರುಗಿ ಒಂದೇ ಪ್ರಶ್ನೆ ಕೇಳಿದ್ದು, ನಿಮ್ಮನೆಯಲ್ಲಿ ಯಾರಿಗಾದ್ರೂ ನೀವು ಹುಷಾರಿಲ್ಲ, ಎಲ್ಲ ಒಂದು ಪ್ರಯತ್ನಗಳನ್ನು ಆದ್ಮೇಲೆ ನೀವು ದೇವರಿಗೆ ನಮಸ್ಕಾರ ಮಾಡೋದಿಲ್ವಾ? ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡಿಬೇಕು ಅಂತಂದ್ರೆ ಮಳೆಗಾಲದ ದಿನ ಆದ್ರೂ ಆ ದೇವರು, ಆ ಊರಿನ ದೇವರ ಪ್ರಖ್ಯಾತ ಪ್ರಸಿದ್ಧಿ ದೇವರಿಗೆ ಒಂದು ಹಣ್ಕಾಯಿ ಮಾಡಿಸ್ತೇವೆ ನಾವು. ನಮ್ಮನೆ ಶುಭ ಕಾರ್ಯ ಚೆನ್ನಾಗಿ ನಡೀಲಿ, ಮಳೆ ಬರದೇ ಇರಲಿ, ಹಾಗೆ ಮಾಡ್ತೇವೋ? ಅಥವಾ ಹವಾಮಾನ ಇಲಾಖೆಯವರು ವರದಿ ಕೊಟ್ಟಿದ್ದನ್ನ ನೋಡಿ ನಮ್ಮ ಮನೆಯಲ್ಲಿ ಶುಭ ಕಾರ್ಯ ನಿರ್ಧರಿಸ್ತೇವೋ? ವಿಜ್ಞಾನ ಮುಂದುವರೆದಿರಬಹುದು, ಆದ್ರೆ ವಿಜ್ಞಾನವನ್ನ ಎಲ್ಲಿ ನಾವು ನಂಬ್ತೇವೋ ಅಲ್ಲಿವರೆಗೆ ನಂಬ್ತೇವೆ, ದೇವರನ್ನ ಎಲ್ಲಿವರೆಗೆ ನಂಬ್ತೇವೋ ಅಲ್ಲಿವರೆಗೆ ನಂಬ್ತೇವೆ, ಧರ್ಮಗುರುಗಳನ್ನ ಎಲ್ಲಿವರೆಗೆ ನಂಬ್ತೇವೋ ಅಲ್ಲಿವರೆಗೆ ನಂಬ್ತೇವೆ ನಾವು. ಅದು ನಮ್ಮ ಸಂಸ್ಕಾರ. ಆ ಸಂದರ್ಭದಲ್ಲಿ ವಶೀಕರಣ ಆಯ್ತು ಅಂತಂದ್ರೆ ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಆದ್ರೆ ವಶೀಕರಣ ಆದಾಗ ಆ ವ್ಯಕ್ತಿ ಹೇಗಿರ್ತಾನೆ, ವಶೀಕರಣ ಆಗುವಂತ ವ್ಯಕ್ತಿಯ ಲಕ್ಷಣ ಏನು, ವಶೀಕರಣ ಮಾಡುವಂತ ವ್ಯಕ್ತಿಯ ಲಕ್ಷಣಗಳೇನು ಅಂತಂದ್ರೆ, ವಶೀಕರಣ ಆದಂತ ವ್ಯಕ್ತಿಗೆ ತನ್ನ ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ತಾನೆ. ಬೇರೆಯವರು ಏನ್ ಹೇಳ್ತಾರೋ ಅದನ್ನು ಮಾತ್ರ ನಿಯಮಿತವಾಗಿ ಮಾಡೋ ಅಂತ ಒಂದು ಸಂದರ್ಭ ಬರುತ್ತೆ. ಅದನ್ನ ವಿಜ್ಞಾನ ಬಹಳಷ್ಟು ಬಾರಿ ಸಮರ್ಥಿಸಿದೆ. ಅದಕ್ಕೆ ವೈಜ್ಞಾನಿಕವಾಗಿ ಬೇಕಾದಷ್ಟು ಪುರಾವೆಗಳು ಕೂಡ ಇದೆ. ಆತ ತಾನಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯವೇ ಇರೋದಿಲ್ಲ, ವಿವೇಚನೆಯನ್ನ ಕಳೆದುಕೊಳ್ತಾನೆ. ಬಾರಿಗೂ ಅದನ್ನ ಏನು ಅವರು ಹೇಳ್ತಾರೋ ಅದನ್ನ ಮಾಡೋದಕ್ಕೆ ಸಾಧ್ಯತೆ ಇದೆ. ನಾವಿದನ್ನ ಬಿಹೇವಿಯರ್ ಮಾಡಿಫಿಕೇಶನ್ ಅಂತೇಳಿ ಸೈಕಾಲಜಿಯಲ್ಲಿ ಯೂಸ್ ಮಾಡ್ತೀವಿ. ಬೇಡದ ವರ್ತನೆಯನ್ನ ಕಡಿಮೆ ಮಾಡಿ ಬೇಕಾದ ವರ್ತನೆಯನ್ನ ತರೋದಕ್ಕೆ ಇಂತಹ ಒಂದು ತಂತ್ರಗಳನ್ನ ನಾವು ಉಪಯೋಗಿಸ್ತೇವೆ. ಅದು ಒಳ್ಳೆಯ ವಿಚಾರಕ್ಕೆ ಈ ತಂತ್ರ ಉಪಯೋಗ ಆಗ್ತದೆ. ಆದ್ರೆ ಇಲ್ಲಿ ಈ ತಂತ್ರಗಳು, ಈ ವಶೀಕರಣ ತಂತ್ರಗಳು ಆ ವ್ಯಕ್ತಿಯ ಲಕ್ಷಣಗಳನ್ನು ನೋಡಿ. ವಶೀಕರಣ ಮಾಡುವಂತ ವ್ಯಕ್ತಿ ಹೇಳಿದ್ದನ್ನೇ ಪುನಃ ಹೇಳೋದು, ಹೇಳಿದ ಕೆಲಸಗಳನ್ನೇ ಮಾಡಿದ ಕೆಲಸಗಳನ್ನೇ ಮತ್ತೆ ಮಾಡೋದು, 10 ಹೂವು ಏರಿಸಬೇಕಾದ ಜಾಗದಲ್ಲಿ 1000 ಹೂವು ಏರಿಸೋದು, 1000 ಹೂವು ಏರಿಸಬೇಕಾದ್ರೂ ಬಂದಿರೋ ಜನಗಳೆಲ್ಲ ಅದ್ರ ಬಗ್ಗೆ ಗಮನ ವಹಿಸಬೇಕು. 10 ಹೂವು ಏರಿಸಿದ್ರು ಪೂಜೆ ಆಗುತ್ತೆ, 1000 ಹೂವು ಏರಿಸಿದ್ರು ಆಗುತ್ತೆ, 1,00,000 ಹೂವು ಏರಿಸಿದ್ರು ಆಗುತ್ತೆ. ಆದ್ರೆ ನಿಮ್ಮೆಲ್ಲರ ಗಮನವನ್ನು ಕೇಂದ್ರೀಕರಿಸಬೇಕು ಅಂತಂದ್ರೆ ಈ ತರ ಮಾಡಬೇಕು. ತುಳಸಿ ಹಾರ ಮಾಡಬೇಕು ಅಂದ್ರೆ ಪ್ರತಿ ಒಂದು ತುಳಸಿ ಇದರಲ್ಲೂ 3 ಎಲೆನೇ ಇರಬೇಕು, ಅಷ್ಟು ಪರ್ಟಿಕ್ಯುಲರ್ ಆಗಿರ್ಬೇಕು ಅಂತ ಕೆಲವರಿಗೆ ಆದೇಶ. ಇದೆಲ್ಲ ಯಾಕೆ? ಜನರನ್ನ ವಶೀಕರಣ ಮಾಡೋದು. ಇದೆಲ್ಲ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇತ್ತು ಅಂತಂದ್ರೂ ನಮಗೂ ಸಮಾಧಾನ ಇತ್ತು, ನಮಗೂ ಸಮಾಜದಲ್ಲಿ ಶಾಂತಿ ಇತ್ತು ಅಂತಂದ್ರೆ ಅದೆಲ್ಲ ನಡೀತಾ ಇತ್ತು. ಇದು ಹಾಗಲ್ಲ, ಹೇಳಿದ್ದನ್ನೇ ಹೇಳೋದು, ಮಾಡಿದ್ದನ್ನೇ ಮಾಡೋದು, ಇನ್ನಿನ್ನಷ್ಟು ಸರ್ತಿ ಅದನ್ನೇ ಹೇಳಿ ಅಂತ ಹೇಳೋದು. ಆವಾಗ ನಿಮ್ಮ ವಿವೇಚನೆಯನ್ನ ನೀವು ಕಳ್ಕೊಳ್ಬೇಕಾಗತ್ತೆ. ಈಗ ಇದು ನಮ್ಮ ಸಮಾಜದಲ್ಲಿ ಆಗಿರೋದು. ಎಲ್ಲಿಯವರೆಗೆ ವಶೀಕರಣ ಸಮಾಜದ ಉನ್ನತಿಗೆ ಸಹಾಯ ಮಾಡುತ್ತೋ ಅಲ್ಲಿವರೆಗೆ ವಶೀಕರಣ ಆಗಲಿ ಅಂತ ನಾವು ಹಾರೈಸಿದ್ವಿ, ಅಲ್ಲಿವರೆಗೆ ವಶೀಕರಣಕ್ಕೆ ನಾವು ಒಳಗಾಗಿದ್ವೋ ಏನೋ. ಆದ್ರೆ ಯಾವಾಗ ಆ ವಶೀಕರಣ ಸಮಾಜವನ್ನ ಛಿದ್ರಗೊಳಿಸ್ತಾ ಇದೆ, ಸಮಾಜದ ಜನರನ್ನ ಇಬ್ಬಾಗ ಮಾಡ್ತಾ ಇದೆ, ಸಮಾಜದ ಜನರನ್ನ ಯೋಚನೆ ಮಾಡೋ ಸ್ಥಿತಿಗೆ ತಗೊಂಡೋಗಿದೆ ಅಂತಂದಾಗ ನಾವೆಲ್ಲ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಈ ತರದ ವಶೀಕರಣ ಬೇಕೋ ಬೇಡವೋ ಅಂತ ಯೋಚನೆ ಮಾಡೋರು ನಾವೆಲ್ಲರೂ, ನನ್ನನ್ನು ಸೇರಿ ನೀವು ಎಲ್ಲರೂ ಯೋಚನೆ ಮಾಡಬೇಕು. ಆದ್ರಿಂದ ಇದನ್ನ ಮುಂದುವರಿಯೋದಕ್ಕೆ ಬಿಡಬೇಕೆ, ಈ ವ್ಯಕ್ತಿ ಇನ್ನೂ ವಶೀಕರಣ ಮಾಡಬೇಕೆ
ಅದಕ್ಕೆಲ್ಲ ನಾವು ಒಳಗಾಗಬೇಕೆ ಅಂತ ಅನ್ನೋದನ್ನ ನೀವು ನಿರ್ಧಾರ ಮಾಡಬೇಕು. ಎಲ್ರಿಗೂ ನಮಸ್ಕಾರ.